ಜೈ ಭೀಮಾ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಬಿಆರ್ ಮುನಿರಾಜು ರವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ತಾಲೂಕು ಮಟ್ಟದ ಸಂವಿಧಾನ ಜಾಗೃತಿ ಆಂದೋಲನ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ಲಯನ್ ಬಾಲಕೃಷ್ಣ ರವರು, ಭಾರತೀಯ ಶ್ರೀ ಲಕ್ಷ್ಮೀ ಸಂಘ ರಾಜ್ಯ ಅಧ್ಯಕ್ಷರಾದ ಭಾಗ್ಯರವರು, ಎಸ್ಸಿ/ಎಸ್ಟಿ ಕಮಿಟಿ ಮೆಂಬರ್ ನಾಗರತ್ನ ಸಿಎಂ ರವರು, ಎಸ್ಸಿ/ಎಸ್ಟಿ ಕಮಿಟಿ ಮೆಂಬರ್ ಎಸ್ಆರ್ ನಾಯಕ್ ಅಣ್ಣ ಸ್ವಾಮಿರವರು, ಅಂಜನಪ್ಪರವರು, ಮಾರುತಿರವರು, ಇನ್ನು ಅನೇಕ ಹಲವಾರು ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹಾಗೂ ದಲಿತ ಮುಖಂಡರುಗಳು ಭಾಗವಹಿಸಿದರು. 90 ಕೋಟಿ ಜನ ಇಂಗ್ಲಿಷ್ ಭಾಷೆಯನ್ನು ಮಾತಾಡೋದಿದ್ದಾರೆ. ಕನ್ನಡ ಭಾಷೆಯನ್ನ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ 1% 2% ವಿದೇಶಗಳಲ್ಲಿರೋರು 2-3 ಭಾಷೆ ಮಾತಾಡೋರು ಸೇರಿಸಿರೆ 5 ಕೋಟಿ 13 ಲಕ್ಷ ಜನ ಕನ್ನಡ ಭಾಷೆನ ಮಾತನಾಡ್ತಾರೆ. ಈ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ. ಮೊನ್ನೆ ಲಾಸ್ಟ್ ಶಾಸ್ತ್ರೀಯ ಭಾಷೆ ಅಂತ ಹೇಳಿ ಕೂಡ ಕನ್ನಡ ಪ್ರೋತ್ಸಾಹವನ್ನು ಮಾಡಿದ್ದಾರೆ. 7 ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತವರು ಈ ಕನ್ನಡ ಭಾಷೆಯಲ್ಲಿದ್ದಾರೆ. ಕನ್ನಡ ಆಡಳಿತ ಭಾಷೆ ಮಾಡಿದವ್ರನ್ನ ನಾವು ನೆನೆಸಿದ್ರೆ ದೇವರಾಜ ಅರಸರು ಅವ್ರನ್ನ ನೆನೆಸ್ಕೋಬೇಕಾಗ್ತದೆ. 1973ರಲ್ಲಿ ನವೆಂಬರ್ 1ನೇ ತಾರೀಕು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೇವೆ ಮತ್ತು ಕನ್ನಡ ಭಾಷೆಯನ್ನ ಇಡೀ ರಾಜ್ಯದಲ್ಲಿ ಮಾತಾಡಬೇಕು ಅಂತ ಹೇಳಿ ಭಾಷೆಯನ್ನ ಮಾಡಿದವರು ಅಂದ್ರೆ ದೇವರಾಜ ಅರಸು ಗೌರ್ಮೆಂಟ್. ಇವತ್ತೇನಾದ್ರೂ ಕೂಡ ಕನ್ನಡ ಭಾಷೆ ಮತ್ತೆ ಶೋಷಿತರು, ದಲಿತರು, ರೈತರು ಉಳಿದಿದ್ದಾರೆ ಅಂದ್ರೆ ಚಳುವಳಿಗಳಿಂದ ಮಾತ್ರ ಸಾಧ್ಯ. ಈಗ ಮುಂದರಾಜು ಚಳುವಳಿ ಮಾಡ್ತಾ ಇದ್ದಾರೆ. ಈಗ ಅನೇಕ ಕನ್ನಡ ಚಳುವಳಿಗಾರರಿದ್ದಾರೆ, ದಲಿತ ಚಳುವಳಿಗಾರರಿದ್ದಾರೆ, ರೈತ ಚಳುವಳಿಗಾರರಿದ್ದಾರೆ. ಇವರಿಂದ ಮಾತ್ರ ರಾಜ್ಯ ಮತ್ತು ದೇಶ ಉಳಿದಿರೋದಿನ ರಾಜಕಾರಣಿಗಳಿಂದ ಅಲ್ಲ. ರಾಜಕಾರಣಿಗಳು ಭ್ರಷ್ಟರಾಗಿಬಿಟ್ಟಿದ್ದಾರೆ. ರಾಜಕಾರಣಿಗಳು ಸಂವಿಧಾನ ಬಂದ ನಂತರ ಸರಿಯಾಗಿ ಕೆಲಸ ಮಾಡಿದ್ರೆ 75 ವರ್ಷ ಆಯ್ತು ಸಂವಿಧಾನ ಜಾರಿಯಾಗಿ. ಸರಿಯಾಗಿ ಕೆಲಸ ಮಾಡಿದ್ರೆ ಸಂವಿಧಾನನ ಕನಿಷ್ಠ ಪಕ್ಷ ಜಾರಿ ಮಾಡಬಹುದಾಯಿತು. ಬಡತನ, ತೀವ್ರ ಬಡತನ ಇದೆ, ನಿರುದ್ಯೋಗ, ತೀವ್ರ ನಿರುದ್ಯೋಗ ಇದೆ, ಮಹಿಳಾ ಅಸಮಾನತೆ ಇವತ್ತು ಕೂಡ ಇದೆ, ರಾಜಕೀಯದಲ್ಲಿ ತೀವ್ರ ಭ್ರಷ್ಟಾಚಾರ ಇದೆ, ಅಸ್ಪೃಶ್ಯತಾಚರಣೆ ಇವತ್ತು ಕೂಡ ನಡೀತಾ ಇದೆ, ಬಾಲಕಾರ್ಮಿಕ ಪದ್ಧತಿ ಇದೆ, ಜೀತ ಪದ್ಧತಿ ಇದೆ, ದೇವದಾಸಿ ಪದ್ಧತಿ ಇದೆ, ಬೆತ್ತಲೆ ಸೇವೆ ಪದ್ಧತಿ ಇದೆ, ಮತ್ತೆ ಅಟ್ರಾಸಿಟಿಗಳು ನಡೀತಲೇ ಇದ್ದಾವೆ. ಅಪರಾಧೀಕರಣ ಜಾಸ್ತಿ ಆಗಿದೆ. ಇದೆಲ್ಲನೂ ಅಪರಾಧೀಕರಣ ಯಾರು ಹೆಚ್ಚಿಗೆ ಮಾಡ್ತಾರೆ ಅಂದ್ರೆ 75 ಜನ MP ಗಳೇನೆ ಅತ್ಯಾಚಾರ ಕೇಸಲ್ಲಿ ಭಾಗಿಯಾಗಿರುವಂಥದ್ದು, ಕೇಸ್ ಅವ್ರ ಮೇಲೆ ಆಗಿರುವಂಥದ್ದು, ಗೂಂಡಾ ಕೇಸು, ಮರ್ಡರ್ ಕೇಸ್ ಆಗಿರುವಂಥದ್ದು MP ಗಳ ಮೇಲೆ ಇದೆ. ಇವತ್ತೇನಾದ್ರು ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಬರ್ತಾರೆ ಅಂದ್ರೆ 1000 ಕೋಟಿ ಮಾಡಿದ್ದಾನೆ, ಇಷ್ಟು ಮರ್ಡರ್ ಮಾಡಿದ್ದಾರೆ, ಇಷ್ಟು ರೌಡಿಸಮ್ ಮಾಡಿದ್ದಾನೆ ಅಂದ್ರೆ ಮಾತ್ರ ಅವನು ನಂಬರ್ 1 ಜಾಗಕ್ಕೆ ರಾಜಕಾರಣದಲ್ಲಿ ಬರಕ್ ಸಾಧ್ಯ ಆಗಿದೆ. ಆದ್ದರಿಂದ ಪ್ರಜಾಪ್ರಭುತ್ವವನ್ನ ನಾಶ ಮಾಡುವಂತ ಸಂದರ್ಭಗಳು ಬರ್ತಾ ಇದೆ. ಇವತ್ತು ಸಂವಿಧಾನ ನಾವು ತಿಳ್ಕೋಬೇಕಂದ್ರೆ ನಾಗರತ್ನಮರೇ, ಸಂವಿಧಾನ ಬಗ್ಗೆ ನಾವು ಮಾತಾಡ್ಬೇಕು. ನೋಡಿ, ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಇಂಗ್ಲೆಂಡ್ ಅಲ್ಲಿ ಸಂವಿಧಾನ ರಚನೆ ಆಗ್ತದೆ, ಮ್ಯಾಗ್ನಾ ಕಾರ್ಟಾ ಸಂವಿಧಾನ ಅಂತ. ನಂತರ ಅಮೆರಿಕ ರಚನೆ ಮಾಡ್ಕೊಂತಾರೆ, ಅವನು ಫ್ರಾನ್ಸ್ ರಚನೆ ಮಾಡ್ಕೊಂತಾರೆ. ದೊಡ್ಡ ಕ್ರಾಂತಿ ಆಗ್ತದೆ. ಇಂಗ್ಲೆಂಡ್ ಕ್ರಾಂತಿ ಆಯ್ತು, ಅಮೆರಿಕ ಕ್ರಾಂತಿ ಆಯ್ತು, ಫ್ರಾನ್ಸ್ ಕ್ರಾಂತಿ ಆಯ್ತು. ಆದ್ರೆ ಅಲ್ಲಿ ಅತ್ಯಂತ ಮುಖ್ಯವಾಗಿ ಫ್ರಾನ್ಸ್ ಅಲ್ಲಿ 3 ಮುಖ್ಯವಾದಂಥವು: ಸ್ವತಂತ್ರ, ಸಮಾನತೆ, ಸಹೋದರತೆ ಮೇಲೆ ಅಲ್ಲಿ ಫ್ರಾನ್ಸ್ ಕ್ರಾಂತಿ ಆಗ್ತದೆ. ಅದು ಹೆಚ್ಚು ದೇಶದಲ್ಲಿ ಯಶಸ್ಸು ಸಿಗ್ತದೆ. ಭಾರತ ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಅವರು ಅಷ್ಟೊತ್ತಾಗಲೇ ಕ್ರಾಂತಿಯಾಗಿದ್ದಂತ ದೇಶದ ವಿಚಾರಗಳನ್ನೆಲ್ಲನೂ ಕೂಡ ಇಲ್ಲಿ ಸಂವಿಧಾನದಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಬುದ್ಧನ ಸಹೋದರತೆ, ಸಮಾನತೆ, ಭಾತೃತ್ವ, ಮೈತ್ರಿ, ಕರುಣೆ ಎಲ್ಲವನ್ನೂ ಕೂಡ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಈ ಸಂವಿಧಾನದಲ್ಲಿ ಎಲ್ಲನೂ ಕೂಡ ಅಳವಡಿಸಿರೋದ್ರಿಂದ ಈ ಸಂವಿಧಾನ ಅತ್ಯಂತ ಉತ್ಕೃಷ್ಟವಾಗಿದೆ. ಸಂವಿಧಾನದಲ್ಲಿ ಮಹಿಳೆಗೆ ಹೆಚ್ಚು, ಸ್ತ್ರೀಗೆ, ತಾಯಿಗೆ ರಕ್ಷಣೆಯನ್ನ, ನ್ಯಾಯವನ್ನ ಕೊಟ್ಟಿದೆ ಸಂವಿಧಾನ. ಈ ಸಂವಿಧಾನ ಬರೋದಕ್ಕೆ ಮೊದಲು ಮನು ಸಂವಿಧಾನ ಜಾರಿಯಲ್ಲಿತ್ತು. ಮನು ಸಂವಿಧಾನ ಏನ್ ಹೇಳ್ತಾ ಇತ್ತು?
ಗಂಡ ಸತ್ರೆ ಈ ಸ್ತ್ರೀ ಚಿತೆಗೆ ಹೋಗ್ಬೇಕಾಗಿತ್ತು, ಬೆಂಕಿಗೆ ಹೋಗಿ ಸಾಯ್ಬೇಕಾಗಿತ್ತು. ಅದನ್ನ ಬಾಬಾ ಸಾಹೇಬ್ ನಿಷೇಧ ಮಾಡ್ತಾರೆ. ಬಾಲ್ಯ ವಿವಾಹ ಪದ್ಧತಿ ಇರ್ತದೆ, ತೊಟ್ಲಿಗೆ ತಾಲಿ ಕಟ್ಟಿಬಿಡ್ತಾರೆ. ಅದ್ ನಿಷೇಧ ಮಾಡಿ ಒಂದು ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಮದುವೆ ಆಗಬೇಕು ಅಂತ ಬಾಬಾ ಸಾಹೇಬರು ಕಾನೂನನ್ನು ತರ್ತಾರೆ. ಅಸ್ಪೃಶ್ಯತಾಚರಣೆ ಸಾವಿರಾರು ವರ್ಷಗಳಿಂದ ನಡೀತಿರ್ತದೆ, ನಿಷೇಧ ಮಾಡ್ತಾರೆ ಆರ್ಟಿಕಲ್ 17ರಲ್ಲಿ. ಆಮೇಲೆ ಇಲ್ಲಿ ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಗಿಡ ಮರ ಗುಡ್ಡ ಕಾಡು ಮೇಡು ಸಮುದ್ರ ಎಲ್ಲದಕ್ಕೂ ಕೂಡ ರಕ್ಷಣೆಯನ್ನ ನ್ಯಾಯವನ್ನ ಸಂವಿಧಾನದಲ್ಲಿ ಹೇಳ್ತಾರೆ. ಇದು ಆದ್ದರಿಂದ ಸಂವಿಧಾನ ಮನು ಸಂವಿಧಾನಕ್ಕೂ ಹಿಂದಿನ ಇದ್ದಂತಹ ಮನು ಸಂವಿಧಾನಕ್ಕೂ ಇವತ್ತಿನ ಸಂವಿಧಾನಕ್ಕೂ ಕೂಡ ಬಾಬಾ ಸಾಹೇಬರು ಬರೆದಂತ ಸಂವಿಧಾನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಆದ್ದರಿಂದ ಅತ್ಯಂತ ಮಾನವೀಯ ಸಂವಿಧಾನ. ಈ ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ ಸಂವಿಧಾನ ಬರ್ಸಕ್ ಸ್ವಾತಂತ್ರ್ಯ ಬಂದಾಗ ಯುರೋಪ್ ಕಂಟ್ರಿಗೆ ಹೋಗ್ತಾರೆ. ನೆಹರು ಪ್ರಧಾನಿ ಆಗಿರ್ತಾರೆ, ಅವ್ರ ಜೊತೆಲೆ ಎಲ್ಲ ಸಂವಿಧಾನ ಬರ್ಸೋದಕ್ಕೆ ಅವರು ಅಲ್ಲಿ ಹೇಳಿ ಕಳಿಸ್ತಾರೆ. ಐವರ್ ಜೆನ್ನಿಂಗ್ಸ್, ಆಸ್ಟ್ರಿಯಾದ ಸಂವಿಧಾನ ಬರೆದಂತ ಐವರ್ ಜೆನ್ನಿಂಗ್ಸ್ ಸಂವಿಧಾನದ ತಜ್ಞರು. ಮತ್ತೆ KC ವೀರು, ಇಲ್ಲ ನಿಮ್ಮ ಸಂವಿಧಾನ ಭಾರತ ಸಂವಿಧಾನ ಬರೆಯುವಷ್ಟು ತಾಕತ್ತು ಮತ್ತೆ ಅಷ್ಟೊಂದು ವಿಚಾರವಂತಿಕೆ ನಮ್ಮಲ್ಲಿಲ್ಲ. ಇಲ್ಲೇ ಓದಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ ಇಂಡಿಯಾದಲ್ಲೇ ಇದ್ದಾರೆ, ಅವ್ರು ಗುರ್ತಿಸಿಲ್ಲ ನೀವು, ಅವ್ರನ್ನ ಕೇಳಿ ಅವ್ರು ಬರ್ಕೊಡ್ತಾರೆ. ಯಾಕಂದ್ರೆ ವೈವಿಧ್ಯತೆಯ ದೇಶ ನಿಮ್ದು, ಹಲವಾರು ಧರ್ಮಗಳಿದಾವೆ, ಸಾವಿರಾರು ಜಾತಿಗಳಿದಾವೆ, ನೂರಾರು ಏನು ಸಂಸ್ಕೃತಿಗಳು, ಆಚಾರಗಳು, ವಿಚಾರಗಳು, ಊಟದ ಪದ್ಧತಿಗಳು ಎಲ್ಲ ಇರೋದ್ರಿಂದ ಒಂದು ಕೊಡೆಹಡಿಯಲ್ಲಿ ತರಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಂತ ಹೇಳಿ ಕಳಿಸಿದಾಗ ಬಂದು ನೆಹರು ಮತ್ತೆ ಅವರ ತಂಡ ಗಾಂಧೀಜಿಯವರ ಸಾಬರಮತಿ ಆಶ್ರಮದಲ್ಲಿ ಮೀಟ್ ಮಾಡ್ತಾರೆ. ಗಾಂಧೀಜಿಯವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಟ್ ಮಾಡುವ ಹಠಾತ್ ಕಾಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವರು ಸೋಲಿಸಿಬಿಟ್ಟಿರ್ತಾರೆ, ಚುನಾವಣೆ ಕಣದಲ್ಲಿ ಸೋಲಿಸಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಲ್ನಾ ಜೈಸೂರಲ್ಲಿ ಅಲ್ಲಿ ಗೆದ್ದಿರುವಂತ ಕ್ಷೇತ್ರವನ್ನ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಕೊಟ್ಬಿಟ್ಟು ಬಾಬಾ ಸಾಹೇಬರು MP ಇಲ್ದಂಗೆ ಮಾಡಿಬಿಟ್ಟಿರ್ತಾರೆ. ಅದು ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮನವೊಲಿಸಿ ಸಂವಿಧಾನ ಬಾಬಾ ಸಾಹೇಬರು ಅತ್ಯಂತ ಸರಳತೆಯಿಂದ ಈ ದೇಶ ಕಟ್ಟೋದಕ್ಕೆ ಸಂವಿಧಾನ ಬರ್ಕೊಡಕ್ಕೆ ಒಪ್ಕೊಳ್ತಾರೆ. ಇಲ್ಲಿರ್ತಕ್ಕಂಥ ಮುಸ್ಲಿಮರು, ಕ್ರೈಸ್ತರು, ಪಾರ್ಸಿಗಳು, ಬೌದ್ಧರು, ಹಿಂದೂಗಳು ಎಲ್ಲರೂ ಕೂಡ ಒಂದು ಪಡೆಯಡಿನಲ್ಲಿ ಬದುಕಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಸಾಧ್ಯ, ಈಗಿರೋ ಸಂವಿಧಾನದ ಸಾಧ್ಯ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಮುನಿರಾಜು ವಂಚಿತ ಅವರಲ್ಲ, ಈ ಸಂವಿಧಾನದ ಮೂಲಕ ನಮ್ಮನ್ನೆಲ್ಲಾನು ಕೂಡ ಒಟ್ಟು ಮಾಡಿರುವಂತಹ ಅತ್ಯಂತ ಮಾನವೀಯ ಮನುಷ್ಯ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ.